ವೀಕ್ಷಕರಿಗೆ ನಮಸ್ಕಾರ. ವರಮಹಾಲಕ್ಷ್ಮಿಯ ಈ ಪರ್ವಕಾಲದಲ್ಲಿ ನಾವು ಬಂದಿರತಕ್ಕಂಥದ್ದು ಸಿದ್ಧಕ್ಷೇತ್ರ ಒಡನಬೈಲು ಅನ್ನೋ ಸ್ಥಳಕ್ಕೆ. ಇಲ್ಲಿ ಪದ್ಮಾವತಿ ಅಮ್ಮನವರು ನೆಲೆಸಿದ್ದಾರೆ. ಪದ್ಮಾವತಿಯ ವಿಶೇಷತೆ ಏನಪ್ಪ ಅಂತಂದರೆ, ಒಂದು ಪುಟ್ಟ ಬಳೆಯನ್ನು ಸಮರ್ಪಣೆ ಮಾಡಿದರೆ ನಿಮ್ಮ ಕೋರಿಕೆಗಳೆಲ್ಲ ಈಡೇರಿಬಿಡುತ್ತೆ. ಆ ವಿಶೇಷ ಮಹಿಮೆಯನ್ನು ಒಂದು ಬಳೆಯಲ್ಲಿ ನಾವು ಕಾಣಬಹುದು. ಹಾಗಿದ್ರೆ ಈ ಕ್ಷೇತ್ರ ಏನೆಲ್ಲ ಫಲಗಳನ್ನು ಕೊಡುತ್ತೆ, ಯಾವ ರೀತಿ ನಾವಿಲ್ಲಿ ಸೇವೆಗಳನ್ನು ಸಲ್ಲಿಸಬೇಕು ಗಮನಿಸೋಣ. ಹಿಂದೆ ಹೆಬ್ಬೈಲ್ ಅಂತೇಳಿ ಲಿಂಗನಮಕ್ಕಿ ಅಣೆಕಟ್ಟಿನಲ್ಲಿ ನಮ್ಮ ತಂದೆಯವರು ಇದ್ದರು. ಆವಾಗ ಅದು ಮುಳುಗಡೆ ಶುರು ಆದಮೇಲೆ ನಮ್ಮ ತಂದೆಯವ್ರ ಮೂರ್ತಿಯನ್ನು ತಗೊಂಡ್ಬಂದು ಈ ಜಾಗದಲ್ಲಿ ಇಟ್ಟು ತೀರ್ಕೊಂಬಿಟ್ರು. 52ನೇ ಇಸ್ವಿಯಲ್ಲಿ ತೀರ್ಕೊಂಬಿಟ್ರು ಅವರು. ಆವಾಗ ನಾವು ಸ್ವಲ್ಪ ಸಣ್ಣವ್ರಿದ್ವಿ. ಆವಾಗ ಪೂಜೆ ಪುನಸ್ಕಾರಗಳೇನು ಆಗ್ತಾ ಇರಲಿಲ್ಲ. 65ರಿಂದ ನಾವು ಪೂಜೆ ಸ್ಟಾರ್ಟ್ ಮಾಡಿದ್ವಿ. ಮೂಲತಃವಾಗಿ ಈ ದೇವಾಲಯ ಲಿಂಗನಮಕ್ಕಿ ಡ್ಯಾಮಿನಲ್ಲಿ ಮುಳುಗಡೆಯಾಗಿದೆ. ಈ ಲಿಂಗನಮಕ್ಕಿ ಡ್ಯಾಮಿನಲ್ಲಿ 52ನೇ ಇಸವಿಯಲ್ಲಿ ಹೆಬ್ಬೈಲು ಎನ್ನುವಂತಹ ಊರಿನಲ್ಲಿ ಈ ದೇವಾಲಯ ಇತ್ತು. ಆ ಸಂದರ್ಭದಲ್ಲಿ ಇವರದ್ದೆಲ್ಲದು ಕೂಡು ಕುಟುಂಬವಾಗಿತ್ತು. ಅಲ್ಲಿಯೂ ಸಹ ಹಲವಷ್ಟು ಜನ ಭಕ್ತರು ಬಂದು ಈ ದೇವರ ದರ್ಶನವನ್ನು ಮಾಡ್ತಾಯಿದ್ರು. ಹೀಗೆ ಮುಳುಗಡೆಯಾಗಿರ್ತಕ್ಕಂತಹ ದೇವಾಲಯವನ್ನು ಈಗಿನ ಏನು ಒಡನ್ಬೈಲು ಎನ್ನುವಂತಹ ಸ್ಥಳದಲ್ಲಿ ಮತ್ತೆ ಪುನರ್ ನಿರ್ಮಾಣ ಮಾಡಲಾಗತ್ತೆ. ಇವರ ಹಿರಿಯವರಾದಂತಹ ಮಂಜಯ್ಯನವರು ಅದನ್ನು ತೆಗೆದುಕೊಂಡು ಬಂದು ಈ ಒಡಂಬೈಲಿನಲ್ಲಿ ಪುನರ್ ನಿರ್ಮಾಣ ಮಾಡ್ತಾರೆ. ಹೀಗೆ ಪ್ರತಿಷ್ಠೆ ಮಾಡಿದವಾಗ ಈ ಸ್ಥಳವೇ ಒಡನ್ಬೈಲು ಎಂದು ಪುನರ್ ನಾಮಕರಣಗೊಳ್ಳುತ್ತೆ. ಈಗಿನ ಹೆಸರು ಒಡನ್ಬೈಲಾಗಿ ಪ್ರಸಿದ್ಧಿಯಾಗತ್ತೆ. ಘಂಟಾನಾದ ತಮಗೆ ಕೇಳಿಸ್ತಾ ಇದೆ. ಭಕ್ತ ಸ್ತೋಮ ಭಗವತಿಯ ದರ್ಶನಕ್ಕೆ ತುಂಬ ಕಾತರರಾಗಿ ಬಂದಿದ್ದಾರೆ. ನಾವು ಕೂಡ ಭಗವತಿಯ ಸಂದರ್ಶನ ಮಾಡೋಣ. ಅಷ್ಟೇ ಅಲ್ಲ, ಸನ್ನಿಧಾನದ ಮಹಿಮೆಗಳನ್ನು ನಿಧಾನಗತಿಯಲ್ಲಿ ಅರ್ಥ ಮಾಡಿಕೊಳ್ತಾ ಭಗವತಿಯನ್ನು ನಮ್ಮ ಮನಸ್ಸುಗಳಿಗೆ ತುಂಬಿಕೊಳ್ಳೋಣ. ಬನ್ನಿ. ಈ ವರಮಹಾಲಕ್ಷ್ಮಿ ಹಬ್ಬದ ಪರ್ವಕಾಲದಲ್ಲಿ ತಾವೆಲ್ಲ ಒಂದು ಮಹಾ ಸನ್ನಿಧಾನಕ್ಕೆ ಬಂದಿದ್ದೀರಾ. ಮನಸ್ಸಿನಿಂದ ಕಣ್ಮನಗಳಿಂದ ಈ ಸನ್ನಿಧಾನವನ್ನು ಕಾಣ್ತಾ ಇದ್ದೀರಾ. ಇಲ್ಲಿ ನೆಲೆ ನಿಂತಿರ್ತಕ್ಕಂತಹ ಪದ್ಮಾವತಿ ಅಮ್ಮನವರು ಲೋಕ ಕಲ್ಯಾಣವನ್ನು ಉಂಟು ಮಾಡಲಿ, ದೇಶಕ್ಕೆ ಪ್ರಪಂಚಕ್ಕೆಲ್ಲ ಸುಭಿಕ್ಷವನ್ನೇ ತಂದುಕೊಡಲಿ ಅನ್ನುವ ಸಂಕಲ್ಪದಲ್ಲಿ ಈ ದಿವಸ ನಾವು ಇಲ್ಲಿ ಬಂದಿರತಕ್ಕಂಥದ್ದು. ಅರ್ಚಕರ ಮೂಲಕ ಅಮ್ಮನವರಿಗೆ ಒಂದು ವಿಶೇಷ ಪೂಜೆಗಳನ್ನು ನೆರವೇರಿಸೋಣ. ತಾವು ಎಲ್ಲ ಈ ಪೂಜೆಯಲ್ಲಿ ಕಾಯ ವಾಚ ಮನಸ್ಸ, ಕಾಯ ಆಗದೇ ಇರಬಹುದು, ಆದರೆ ಮನಸ ಅಂತೂ ಖಂಡಿತ ಆಗುತ್ತೆ. ತಾವು ಕೂಡ ಅಮ್ಮನವರಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸಿಕೊಳ್ಳಿ. ಎಲ್ಲ ಭಕ್ತಾದಿಗಳಿಗೆ ಉತ್ತಮ ಆಯು, ಉತ್ತಮ ಆರೋಗ್ಯ, ಅದೇ ಥರ ಉತ್ತಮ ಆಯಸ, ಅವ್ರ ಮಕ್ಕಳ ಆರೋಗ್ಯದಲ್ಲಿ, ವಿದ್ಯಾಭ್ಯಾಸದಲ್ಲಿ, ಅದೇ ಥರ ಅವ್ರು ಮಾಡ್ತಕ್ಕಂಥ ವ್ಯಾಪಾರ ಉದ್ಯೋಗದಲ್ಲಿ, ಬಿಸ್ನೆಸ್ದಲ್ಲಿ, ವ್ಯವಹಾರಗಳಲ್ಲಿ, ಕೆಲಸ ಕಾರ್ಯದಲ್ಲಿ, ಅದೇ ಅಂತ ನಿಮ್ಮ ಇಚ್ಛೆಯಂತೆ ಎಲ್ಲ ಕೆಲಸ ಕಾರ್ಯಗಳು ನಿರ್ವಿಘ್ನ ಮತ್ತು ಸುಸೂತ್ರವಾಗಿ ನಡೆಯುವ ವಿಚಾರಕ್ಕೆ ಅಮ್ಮನವರ ಪೂಜೆ ಈಗ ಶುರು ಆಗ್ತಾ ಇದೆ, ಪ್ರಾರಂಭ ಆಗ್ತದೆ.
ಅಮ್ಮನವರಿಗೆ ನೀರಾಜನ ಸಮರ್ಪಣೆಯಾಗಿದೆ. ಈ ನೀರಾಜನ ದರ್ಶನ ನಿಮ್ಮ ಕಷ್ಟಗಳನ್ನು ನಷ್ಟಗಳನ್ನೆಲ್ಲ ನಿವಾರಿಸಲಿ, ಆ ಭಗವತಿ ಕೃಪೆ ತಮ್ಮೆಲ್ಲರಿಗೆ ಸದಾ ಇರಲಿ ಅನ್ನುವ ದೃಷ್ಟಿಯಲ್ಲಿ ಈ ಮಹಾಮಂಗಳಾರತಿ ನೆರವೇರಿದೆ. ತಾವು ದರ್ಶನ ಮಾಡಿ. ಈ ಸನ್ನಿಧಾನದ ಮತ್ತೊಂದು ಮಹಿಮಾ ಕ್ಷೇತ್ರ ಅಂದರೆ ಇದು ಮುಕ್ತಿನಾಗ ಸನ್ನಿಧಾನ, ಮುಕ್ತಿನಾಥ ಕ್ಷೇತ್ರ ಅಂತಲೂ ಕರೀತಾರೆ. ಈ ಸನ್ನಿಧಿಯಲ್ಲಿ ಜನ ಯಾಕಾಗಿ ಬರ್ತಾರೆ ಇಲ್ಲಿಗೆ ಅಂತಂದರೆ, ಒಂದು ಅನಾರೋಗ್ಯದಿಂದ ಬಳಲ್ತಾ ಇದ್ದರೆ ಅವರ ಆರೋಗ್ಯ ಸರಿಪಡಿಸಿಕೊಳ್ಳಿಕ್ಕಾಗಿ, ಎರಡನೇದು ಸಂತಾನದ ಅಪೇಕ್ಷೆಗಳಿಂದ ಈ ಸನ್ನಿಧಿಗೆ ಬರ್ತಾರೆ. ಈ ಸನ್ನಿಧಿಗೆ ಬಂದು ಕ್ಷೀರಾಭಿಷೇಕ ಮತ್ತು ಗಂಧೋದಕ ಇವುಗಳನ್ನು ಇಲ್ಲಿ ಸಮರ್ಪಣೆ ಮಾಡೋದ್ರಿಂದ, ಈ ಒಂದು ಪೂಜಾ ಸೇವೆಗಳನ್ನು ಸಮರ್ಪಣೆ ಮಾಡೋದ್ರಿಂದ ಮುಕ್ತಿನಾಥ ತಾನು ತಣಿದು ಬಂದ ಭಕ್ತರ ಕೋರಿಕೆಗಳನ್ನು ನೆರವೇರಿಸ್ತಾನೆ ಅಂತಕ್ಕಂಥ ಒಂದು ಅಚಲವಾದ ವಿಶ್ವಾಸ ಇದೆ. ಇಂಥ ಪೂಜೆಯಲ್ಲಿ ತಾವು ಕೂಡ ಪಾಲ್ಗೊಳ್ಳಬಹುದು. ಇಲ್ಲಿ ಹೇಗಂದರೆ ಯಾರಿಗೆ ನಾಗದೋಷ ಇದೆ ಅವರು ಶುದ್ಧವಾಗಿದ್ದು ಬಂದು ಬೆಳಗ್ಗೆ ಮುಕ್ತಿನಾಗ ಸ್ವಾಮಿಗೆ ಅವರು ಬೆಳಗ್ಗೆ ಬೇಗ ಎದ್ದು, ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದರೆ ಒಳ್ಳೆಯದು, ಬೇಗ ಎದ್ದು 108 ಸತಿ ಪ್ರದಕ್ಷಿಣೆಯನ್ನು ಮುಕ್ತಿನಾಗ ಸ್ವಾಮಿಗೆ ಹಾಕಬೇಕು. ಪ್ರತಿಯೊಂದು ಪ್ರದಕ್ಷಿಣೆಯನ್ನು ಹಾಕಬೇಕಾದ್ರೂ ಸಹ ಸ್ವಾಮಿಗೆ ಮುಕ್ತಿನಾಗ ಸ್ವಾಮಿಯ ನಾಗದೋಷ ನಿವಾರಣೆಗೆ ಒಂದು ಮಂತ್ರ ಇದೆ. ಆ ಮಂತ್ರವನ್ನು ಪ್ರತಿ ಸತಿನೂ ಸಹ ಒಂದು ಪ್ರದಕ್ಷಿಣೆ ಹಾಕಿದ ನಂತರ ಆ ಮಂತ್ರವನ್ನು ಸ್ವಾಮಿಯನ್ನು ನೋಡಿ ಮನಸ್ಸಲ್ಲಿ ಅಥವಾ ಬಾಯಿ ಬಿಟ್ಟು ಮಂತ್ರವನ್ನು ಒಂದು ಸತಿ ಜಪ ಮಾಡಬೇಕು. ಅದರ ಅರ್ಥ ಏನಂದರೆ 108 ಸತಿ ಪ್ರದಕ್ಷಿಣೆ, 108 ಸತಿ ಸ್ವಾಮಿಯ ಮಂತ್ರವನ್ನು ಜಪಿಸೋದು ಅಂತ ಹೇಳಿ. ಅದಾದ ನಂತರದಲ್ಲಿ ಬಂದಿರುವಂಥ ಭಕ್ತರನ್ನು ನಾಗದೋಷ ಇರುವಂಥ ಭಕ್ತರನ್ನು ನಿಲ್ಲಿಸಿ ಅವರಿಗೆ ಸಂಕಲ್ಪಗಳನ್ನು ಸ್ವಾಮಿ ಮುಂದೆ, ಮುಕ್ತಿನಾಗ ಸ್ವಾಮಿ ಮುಂದೆ ಸಂಕಲ್ಪಗಳನ್ನು ಹೇಳಿ ಅವ್ರ ಕೈಯಾರನೇ ಸ್ವಾಮಿಗೆ ಕ್ಷೀರಾಭಿಷೇಕ ಮಾಡಿಸಿ, ಗಂಧಾಭಿಷೇಕವನ್ನು ಮಾಡಿಸ್ತಾರೆ, ಅರಿಶಿನ ಅಭಿಷೇಕವನ್ನು ಮಾಡಿಸ್ತಾರೆ, ಕಲ್ಕಚೂರ್ಣ ಅಭಿಷೇಕವನ್ನು ಮಾಡಿಸ್ತಾರೆ, ಪುಷ್ಪವೃಷ್ಟಿಯನ್ನು ಮಾಡಿಸ್ತಾರೆ. ಬಂದವರು ಕಷ್ಟ ಸುಖಗಳನ್ನು ಹೇಳಿಕೊಳ್ತಾರೆ, ಹರಕೆ ಮಾಡಿಕೊಳ್ತಾರೆ, ಹೋಗ್ತಾರೆ. ಪುತ್ರ ಸಂತಾನದ ಬಗ್ಗೆ ಇಲ್ಲಿ ನಾಗದೋಷವನ್ನು ತೆಗಿತೀವಿ ನಾವು. ನಾಗದೋಷ ಇದ್ದವ್ರು ಬಂದು ನಾಗರಿಗೆ ಅಭಿಷೇಕ ಮಾಡ್ತಾರೆ. ಅಭಿಷೇಕ ಸ್ವತಃ ಅವ್ರ ಕೈಯಿಂದನೇ ಮಾಡಿ ಆ ದೋಷವನ್ನು ತೆಗೆಸ್ಕೊಂಡು ಹೋಗ್ತಾರೆ. ಮತ್ತು ನಮ್ಮ ಮಕ್ಕಳಿಗಿಬ್ಬರಿಗೂ ನಾಗದೋಷ ಇದೆ ಎಂದಿದ್ರು, ಅದನ್ನು ಪೂಜೆ ಮಾಡಿಸಿದ್ದೀನಿ. ಅದು ಮಾಡಿದ್ಮೇಲೆ ಚೆನ್ನಾಗಾಗಿದೆ, ಒಳ್ಳೆಯದಾಗಿದೆ ನಮಗೆ. ಆಯುರಾರೋಗ್ಯ ಐಶ್ವರ್ಯಾದಿ ಸುಖ ಸಂಪತ್ತಿರತ್ತು ಶ್ರೀ ಒಡನ್ಬೈಲು ಮುಕ್ತಿನಾಗಸ್ವಾಮಿ ಸಕಲಾಶಿ. ನಾವು ಪರಮಾತ್ಮನಿಗೆ ಅನೇಕ ಬಗೆಯ ಸೇವೆಗಳನ್ನು ಸಮರ್ಪಣೆ ಮಾಡ್ತೀವಿ. ಭಗವತ್ ಕೃಪೆ ಉಂಟಾಗಿದೆಯಾ ಇಲ್ವಾ ಹೇಗೆ ಅರ್ಥ ಮಾಡ್ಕೊಳ್ಳೋದು? ಹೀಗೆ ಭಗವಂತನಿಗೆ ಸಮರ್ಪಣೆ ಮಾಡಿದ ನೈವೇದ್ಯ ನಮ್ಮ ಕೈಗೆ ಬಂದರೆ ಆತನ ಅನುಗ್ರಹಪೂರ್ಣವಾದ ಆಶೀರ್ವಾದ ನಮ್ಮ ಮೇಲಿದೆ ಅಂತ ಅರ್ಥ. ಹೀಗಾಗಿ ಈ ನಾಗನಿಗೆ ಸಲ್ಲಿಸಿದಂಥ ಸಕಲ ಸೇವೆಗಳು ತಲುಪಿವೆ. ತನ್ಮೂಲಕ ಆತ ನಮ್ಮನ್ನೆಲ್ಲ ಹರಸಿದ್ದಾನೆ ಅನ್ನೋ ಭಾವನೆಯಲ್ಲಿ ಈ ಪ್ರಸಾದವನ್ನು ತಗೊಂಡಿದ್ದೀವಿ. ತಮಗೂ ಕೂಡ ಈ ನಾಗನ ಕೃಪೆ ಉಂಟಾಗಲಿ, ತಮ್ಮ ಸಂಕಲ್ಪಗಳೆಲ್ಲ ಶೀಘ್ರವಾಗಿ ಈಡೇರಲಿ. ಇದು
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.